ಕುಡಿತಾ ಇದೆ. ನಮಸ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿ ಕುಕಿಂಗ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಸಂಡೇ, ಮನೇಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಪುಟಾಣಿ ಗ್ಯಾಸ್ ಇದೆ. ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಇದೆ, ಮಸಾಲೆ ಎಲ್ಲ. ಈಗ ಮಶ್ರೂಮ್ ಹಾಕಿ ಬಿರಿಯಾನಿ ಮಾಡಬೇಕು. ಮಶ್ರೂಮ್ ಬಿರಿಯಾನಿ ಮಾಡ್ತಿರೋ ಸ್ಪೆಷಲ್ ಏನಂದರೆ, ನಾವು ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಇವತ್ತು. ಸೊ ಅಲ್ಲೋಗಿ ಮಧ್ಯಾಹ್ನ ಊಟ ಮಾಡೋಣ ಅಂತ. ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೂ ಇದೆ, ಸ್ವಲ್ಪ ತಿಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ತೊಗೊಂಡು ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಹಸ್ಬೆಂಡ್ ಹೇಳಬೇಕು. ಅವ್ರು ಹೋಗೋಣ ಅಂತ ಹೇಳಿದ್ದಾರೆ. ಫೋನ್ ಕೊಡಿ, ನಿಮ್ಮ ತೋರಿಸ್ತೀನಿ ಕೊಡಿ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ತಿದ್ದು ಪ್ಲಾನ್ ಇಲ್ಲ, ಸುಮ್ಮನೆ ಹೋಗೋದು. ಎಲ್ಲಿ ಪರ್ಮಿಷನ್ ಸಿಗುತ್ತೆ ಅಲ್ಲಿಗೆ. ಇಲ್ಲ ಮುಳ್ಳಂಗಿರಿ ಸೈಡು, ಇಲ್ಲ ಕೆಮ್ಮನ್ಗೊಂಡಿ ಸೈಡು ಹೋಗೋದು. ಸೊ ಹೋಗೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ರೆಡಿ ಆದಮೇಲೆ ಸಿಗ್ತೀವಿ. ಈಗ ಅಖಾಡಕ್ಕೆ ಮೋಹನ್ ಅವರು ಇಲ್ಲಿದ್ದಾರೆ ಅಡುಗೆ ಮಾಡೋಕ್ಕೆ. ಉಪ್ಪು ಖಾರ ಹಾಕ್ತಾ ಇದ್ದಾರೆ. ಈಗ ನೀನಿರೋ ಹೈಟಿಗೆ ಅಡುಗೆ ಕಾಣಿಸಿದ್ರೆ ನೀನು ಕಾಣಲ್ಲ, ನೀನು ಕಾಣಿಸಿದ್ರೆ ಅಡುಗೆ ಕಾಣಲ್ಲ. ನಾವು ಸ್ಪೆಷಲ್ ಅಕ್ಕಿ ಬೆಳೆಸ್ತಾ ಇದ್ದೀವಿ. ಸೊ ಇದು ಕೆಂಪು ಅಕ್ಕಿಯಲ್ಲಿ ನಾವು ಮಾಡೋದು, ರಾಜ್ಮುಡಿ ಅಕ್ಕಿಯಲ್ಲಿ. ಅದಕ್ಕೆ ನಮ್ಮ ಬಿರಿಯಾನಿ ರೆಡ್ ಬಿರಿಯಾನಿ ಆಗುತ್ತೆ. ಈಗ ಬಿರಿಯಾನಿ ರೆಡಿಯಾಗಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇವಾಗ ಸ್ವಲ್ಪ ಬಿಸಿ ಬಿಸಿದು ತಿಂದ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು. ಬಿಕಾಸ್ ಅಲ್ಲಿ ಯಾವುದೂ ಹೋಟೆಲ್ಸ್ ಇರೋದಿಲ್ಲ ಮತ್ತು ಊಟಕ್ಕೇನೂ ಅಷ್ಟಾಗಿ ಸಿಗೋದಿಲ್ಲ. ಹಾಗಾಗಿ ನಾವು ಬಾಕ್ಸಿಗೆ ತೊಗೊಳೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಾಡಿರೋ ಮಶ್ರೂಮ್ ಬಿರಿಯಾನಿ ಎಲ್ಲ ಈ ಬ್ಯಾಗಲ್ಲಿ ಹಾಕ್ಕೊಂಡು ಒಂದು ರೈನ್ ಕೋಟ್ ಇಟ್ಕೊಂಡು ಈಗ ಹೊರಟಿದ್ದೀವಿ. ಸೊ ವೆದರ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಈ ಕಡೆ ಕಾಣುತ್ತೆ, ಮಳೆ ಬರ್ತಾಯಿದೆ, ಸಣ್ಣದಾಗಿ ಮಳೆ ಬರ್ತಾಯಿದೆ. ಅಲ್ಲಿ ಪೀಕಲ್ಲಿ ಇನ್ನೂ ಸ್ವಲ್ಪ ಇದೇ ಥರನೇ ಮಳೆ ಇರುತ್ತೆ, ಫಾಗ್ ಇರುತ್ತೆ ಪಕ್ಕ. ಇವತ್ತು ಮಳೆ ಬರ್ತಾಯಿದೆ ಅಂದರೆ ಬನ್ನಿ ಹೋಗಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ನಮಗೂ ಗೊತ್ತಿಲ್ಲ. ಯಾವ ಪ್ಲೇಸಲ್ಲಿ ನಿಲ್ಲಿಸ್ಬೇಕು ಅನ್ಸುತ್ತೋ ಅಲ್ಲಿ ಸ್ಟಾಪ್ ಮಾಡಿ ನೋಡ್ಕೊಂಡು ಬರೋದು. ಸೊ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡಿ ಫುಲ್ ನೋಡಿ. ಹೇಳು, ಮಳೆ ಬರ್ತಾಯಿದೆ. ಮಳೆ ಬರ್ತಾಯಿದೆ, ಅದಕ್ಕೆ ಎಲ್ಲ ಕವರ್ ಆಗ್ತಾಯಿದೆ. ಮನೆ ಬಿಡ್ತಿದ್ದಂಗೆ ಮಳೆ ಶುರುವಾಯಿತು ಸ್ವಲ್ಪ ಜೋರಾಗಿ. ನೆನಿಬಾರ್ದು ಅಂತ ಈ ಥರ ಔಟ್ಫಿಟ್ ಹಾಕೊಂಡಿದ್ದೀವಿ. 100 ರೂಪೀಸ್ ಔಟ್ಫಿಟ್, ಮಾನ್ಸೂನ್ ಔಟ್ಫಿಟ್. ಬನ್ನಿ ಈಗ ಹೋಗೋಣ. ಇಲ್ಲಿ ನೋಡಿ, ಚೆಕ್ ಪೋಸ್ಟಲ್ಲಿ ಬುಕ್ಕಿಂಗ್ಸ್ನ ಚೆಕ್ ಮಾಡೋದಕ್ಕೆ ಎಷ್ಟೊಂದು ವೆಹಿಕಲ್ಸ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಚೆಕ್ ಪೋಸ್ಟಲ್ಲಿ ನಾವು ಪ್ರೀ ಬುಕ್ಕಿಂಗ್ನ ಚೆಕ್ ಮಾಡೇ ಮುಂದೆ ಬಿಡೋದು, ಇಲ್ಲಾಂದರೆ ಮುಂದೆ ಬಿಡೋಲ್ಲ. ನಮಸ್ತೆ. ಹಾಂ ಗೊತ್ತು. ರೋಡ್ ಫುಲ್ ಜಾಮ್ ಆಗಿಬಿಟ್ಟಿದೆ. ತುಂಬಾ ಟೂರಿಸ್ಟ್ ಬರ್ತಿದ್ದಾರೆ. ಲೈಕ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ತುಂಬ ಪೀಕಲ್ಲಿರುತ್ತೆ ವೆಹಿಕಲ್ಸ್ ಮತ್ತು ಟೂರಿಸ್ಟ್ ಜನಗಳೆಲ್ಲರೂ. ಅದಕ್ಕೆ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೊನ್ನಮ್ಮನ ಹಳ್ಳಕ್ಕೆ ಅದಕ್ಕೆ ರಶ್ ಆಗಿರೋದು. ಗೈಸ್, ಈಗ ಹೊನ್ನಮ್ಮನ ಹಳ್ಳಕ್ಕೆ ಬಂದಿದ್ದೀವಿ. ವಾಟರ್ ಫ್ಲೋ ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ. ಫುಲ್ಲು ಟೂರಿಸ್ಟ್ ಬಂದಿದ್ದಾರೆ, ನೋಡ್ಬೋದು ವಾಟರ್ ಫ್ಲೋ ಹೇಗಿದೆ ಅಂತ. ಈ ಕಡೆಯಿಂದ ನೀರು ಬಂದು ಇಲ್ಲಿ ಹೋಗುತ್ತೆ. ತುಂಬ ಟೂರಿಸ್ಟ್ ಇದ್ದಾರೆ.
ಮಳೆ ಬೇರೆ ಬರ್ತಾ ಇದೆ. ಗೈಸ್ ಈಗ ಫುಲ್ ಮೇಲ್ ಬಂದಿದ್ದೀವಿ. ಆಗಲೇ ಅಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡಿದ್ದು. ಸೊ ಇಲ್ಲಿ ಫಾಲ್ಸ್ ಆದಮೇಲೆ ಇಲ್ಲಿ ಮೇಲೆ ಬಂದು ಇಲ್ಲೆಲ್ಲ ಫುಲ್ಲು ಪ್ಯಾಂಟೆಲ್ಲ ನೆಂದೋಗುತ್ತೆ. ಇಲ್ಲಿಂದ ಬರ್ತಿರೋದು ನೀರು. ಇಲ್ಲಿ ಆ ಕಡೆ ಮೇಲಿಂದ ಹಿಂಗೆ ಬಂದು ಇಲ್ಲಿಂದ ಬಂದು ಇಲ್ಲಿಂದ ಹೋಗಿ ಹಿಂಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಫೋರ್ಸ್ ಇದೆ ನೀರು, ಅಲ್ಲೂ ಅಷ್ಟೇ. ಬಟ್ ಇಲ್ಲಿ ಅದು ಗೊತ್ತೇ ಆಗಲ್ಲ ನೀರು. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಈಗ ಬಾಬಾ ಬುಡನ್ಗಿರಿಗೆ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ನೀವು ಫಾಗ್ ಹೆಂಗಿದೆ ಅಂತ. ನಾವು ಇಲ್ಲಿ ಮೊಬೈಲಲ್ಲಿ ನೀವು ಇಲ್ಲಿ ನೋಡೋದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ಇದೆ ಫಾಗು. ಬಟ್ ಮೊಬೈಲಲ್ಲಿ ನಿಮ್ಗೆ ಅಷ್ಟು ಕಾಣಿಸಲ್ಲ. ಮೊಬೈಲಲ್ಲಿ ಹಿಂಗೆ ಕಾಣ್ತಿದೆ ಅಂದರೆ ಇನ್ನು ಲೈವ್ ಆಗಿ ಐಸಲ್ಲಿ ನಿಮ್ಗೆ ಹೆಂಗೆ ಕಾಣ್ತಿರ್ಬೋದು ಗೆಸ್ ಮಾಡಿ. ಬಾಬಾ ಬುಡನ್ಗಿರಿಯಿಂದ ಬಂದು ಹಿಂಗೋದ್ರೆ ಗಾಳಿಕೆರೆ, ಹಿಂಗೋದ್ರೆ ಮಾಣಿಕ್ಯದಾರ. ಮಾಣಿಕ್ಯ ತರಾಗ ಹೋಗ್ತಾ ಇದ್ದೀವಿ. ರೋಡ್ ನೋಡ್ಬೋದು ಹೆಂಗಿದೆ ಅಂತ. ಫುಲ್ಲು ಆಫ್ ರೋಡಿಂಗು, ಬೈಕಲ್ಲೇ ಹೋಗ್ತಾ ಇದ್ದೀವಿ. ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬೇಡ ಮಾರ್ರೆ. ಲೀಚ್ ಕಚ್ಚಿದೆ. ಇಲ್ಲಿ ಒಂದು ಸೈಡ್ ಕಚ್ಚಿದೆ, ಇನ್ನೊಂದು ಸೈಡ್ ಇನ್ನೂ ಕುಡಿತಾ ಇದೆ. ತೆಗೀರಿ ಅಂದರೆ ತೆಗಿತಾ ಇಲ್ಲ. ತೆಗಿ, ನೋವಾಗಲ್ವಾ? ರಕ್ತ ಸುರಿಯುತ್ತೆ. ಯಾರು ಲೂಸ್ ಬಸ್ ಆಯ್ತಪ್ಪ. ನಾವೆಲ್ಲ ಲೀಚ್ ನೋಡಿದ್ರೆ ಬಾಯ್ ಬಡ್ಕೊತೀವಿ. ಕೈಸಲ್ಲಿ ಕಾಣಿಸಿದೆಯಲ್ಲ ಮತ್ತೆ ಕ್ಲಿಯರ್ ಆಗ್ತಾ ಇದೆ. ಗೈಸ್ ಈಗ ಮಾಣಿಕ್ಯದಾರ ಬಂದಿದ್ದೀವಿ. ನೀವು ನೋಡ್ಬೋದು ಫುಲ್ಲು ಫಾಗ್ ಹೆಂಗಿದೆ ಅಂತ. ಅಲ್ಲಿ ದೇವಿರಮ್ಮನ ಬೆಟ್ಟ ಕಾಣುತ್ತೆ. ಆ್ಯಕ್ಚುಲಿ ತೋರಿಸೋಣ ಅಂದರೆ ಕರೆಕ್ಟಾಗಿ ವ್ಯೂ ಬರ್ತಾ ಇಲ್ಲ. ಫುಲ್ ಫಾಗಲ್ಲಿ ಕವರ್ ಆಗ್ತಾ ಇದೆ. ಆದಷ್ಟು ತೋರಿಸಿದ್ದೇನೆ. ಈಗ ಫಾಲ್ಸ್ಗೆ ಹೋಗೋಣ ಬನ್ನಿ. ನೀರಿದೆಯಲ್ಲೋ ಗೊತ್ತಿಲ್ಲ, ನೋಡ್ಕೊಬೋಣ. ಈ ಕಡೆಯಿಂದ ಬಂದಿದ್ದು ನಾವು. ಈ ಕಡೆಯಿಂದ ಬಂದು ಗಾಡಿ ಪಾರ್ಕ್ ಮಾಡಿ ಅಲ್ಲಿ ವ್ಯೂ ನೋಡೋಕೆ ಹೋಗಿದ್ವಿ. ಬಟ್ ಹಿಂಗಿಂದ ಬಂದು ಹಿಂಗೆ ಅಂಗಡಿಯಿಂದ ಹೋದರೆ ಸ್ಟೆಪ್ಸ್ ಸಿಗುತ್ತೆ. ಸೊ ಫಾಲ್ಸಿಗೆ ಹೋಗೋದಕ್ಕೆ ಬನ್ನಿ. ಸ್ಟೆಪ್ಸ್ ಹತ್ರ ಹೋಗೋಣ. ಇವ್ರು ಇಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ಇಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ರ ಇಳ್ಕೊಂಡು ಹೋಗ್ಬೋದು ಫಾಲ್ಸಿಗೆ. ಸೊ ಇಲ್ಲಿ ಚುರುಮುರಿ ತಗೋತಾ ಇದ್ದಾರೆ. ಇಲ್ಲಿ ಬೇಯಿಸಿರೋ ಜೋಳ ಇದೆ, ಚುರುಮುರಿ, ಆಮೇಲೆ ಸುಟ್ಟಿರೋ ಜೋಳನೂ ಸಿಗುತ್ತೆ. ಇಲ್ಲಿಲ್ಲ, ಆ ಕಡೆ ಸುಡ್ತಾರೆ. ಇಲ್ಲಿಂದ 100 ಮೀಟರ್ಸ್ ಅಂತೆ. ಇಳ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ. 100 ಸ್ಟೆಪ್ಸು. ನೀರಿದ್ಯಾ ಕೇಳಬೇಕು ಹುಡುಗರನ್ನ. ಗೈಸ್ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅಲ್ಲೇ ಫಾಲ್ಸ್ ಇರೋದು. ಸೊ ಫಾಗಿಗೇನು ಕಾಣಿಸ್ತಾ ಇಲ್ಲ. ಮುಂದೆ ಹೋಗಿ ನೋಡೋಣ. ನೋಡಿ ಗೈಸ್, ಫಾಲ್ಸು ಏನು ಜೋರಾಗಿ ಬರ್ತಾಯಿದೆ ಅಂದರೆ
ಅಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಬರ್ತೈತೆ ಫಾಲ್ಸು. ಇದನ್ನು ನೋಡೋಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ ನೋಡಿ. ಇಲ್ಲಿ ಬರ್ತಿದೆಯಲ್ಲ, ಇದೇ ಮಾಣಿಕ್ಯದರ ಫಾಲ್ಸು. ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿದೆ. ಅಯ್ಯೋ ಅಯ್ಯೋ, ಆ್ಯಕ್ಚುಲಿ ಮಳೆ ಸ್ವಲ್ಪ ಕಮ್ಮಿ ಇತ್ತಲ್ಲ, ಹಾಗಾಗಿ ನೀರಿಲ್ಲ. ಇಲ್ಲ ಅಂದಿದ್ರೆ ಇಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟು ಇಲ್ಲಿವರೆಗೂ ಸಿಡಿತಾ ಇತ್ತು ನೀರು. ಫುಲ್ ಸಿಕ್ಕಾಪಟ್ಟೆ ಬರೋದು. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಜಾಸ್ತಿ ಆಗ್ಬೋದು. ಮಳೆ ಬಂದರೆ ಜಾಸ್ತಿ ಆಗುತ್ತೆ. ಈ ವ್ಯೂ ಅಲ್ಲಿ ಊಟ ಮಾಡ್ತಾರೆ. ಗೈಸ್, ಗಾಳಿ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ ಗಾಳಿದು ಹೆಂಗ್ ಬರ್ತಾ ಇದೆ ಅಂತ. ಮತ್ತೆ ಇದು ಬ್ಲರ್ ಆಗ್ತಿಲ್ಲ, ಇದು ಫಾಗ್ ಹೋಗ್ತಾ ಇರೋದು. ಇಬ್ಬನಿ ಥರ ಎಲ್ಲ ಮಳೆ ಬರ್ತಾ ಇದೆ. ನಮ್ಮ ಕೈ ನೋಡ್ಬೋದು. ನನ್ನ ಕೈ ನೋಡಿ ಎಷ್ಟು ವೈಟಾಗಿ ಹಾಕ್ಬಿಟ್ಟಿದೆ ಚಳಿಗೆ. ಗಾಳಿಗೆ, ಗಾಳಿ ಸೌಂಡಿಗೆ ನಾವಿಬ್ಬರು ಏನು ಮಾತಾಡಿದ್ದೀವಿ ಅದೊಂಚೂರು ಕೇಳಿಸಿಲ್ಲ, ಬರೀ ಗಾಳಿ ಸೌಂಡ್ ಕೇಳಿಸಿದೆ. ಈ ವಿಡಿಯೋದಲ್ಲಿ ನಾವು ಏನೇನೋ ಮಾತಾಡಿದ್ದೀನಿ ಫುಲ್ಲು ಜೋಶಲ್ಲಿ. ಅದೇನು ಮಾತಾಡಿದ್ದೀನಿ ಅಂತ ನನಗೂ ಸಹ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ವಾಯ್ಸು ಕೇಳಿಸ್ತಿಲ್ಲ ನನಗೆ ಅದನ್ನೇನು ಮಾತಾಡಿದ್ದೀನಿ ಅಂತ ವಾಯ್ಸ್ ಓವರ್ ಕೊಡೋದಕ್ಕೆ. ಬಟ್ ಈ ಒಟ್ಟಿನಲ್ಲಿ ಈ ವೆದರ್ ಬಗ್ಗೆನೇ ಮಾತಾಡಿರೋದು. ಸಖತ್ತಾಗಿದೆ. ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡ್ತಿರೋ ಟ್ರಿಪ್ಪಿಗೆ. ಸೊ ಮಳೆ ಇಲ್ಲ ಅಂತ ಏನು ಅಂದ್ಕೋಬೇಡಿ, ಮಳೆ ಇದೆ, ಫಾಗ್ ಇದೆ, ವ್ಯೂ ಪಾಯಿಂಟ್ಸ್ ಇದೆ, ಸಖತ್ತಾಗಿ ಕಾಣುತ್ತೆ. ಈ ಟೈಮಲ್ಲಿ ಫುಲ್ ಗ್ರೀನರಿಯಾಗಿ ಕಾಣುತ್ತೆ. ಮಳೆ ಇಲ್ಲ ಅಂದರೆ ನಿಮಗೆ ವ್ಯೂ ಕಾಣುತ್ತೆ, ಮಳೆ ಇದ್ದರೆ ಫಾಗ್ ಇರುತ್ತೆ. ಸೊ ನೀವು ಫಾಗ್ ನೋಡ್ಬೋದು, ಇಲ್ಲ ವ್ಯೂ ನೋಡ್ಬೋದು, 2 ಆಪ್ಷನ್ಸ್ ಇರುತ್ತೆ ಅಷ್ಟೇ ನಿಮಗೆ. ಬಟ್ ವೆದರ್ ಮಾತ್ರ ಫುಲ್ ಸಖತ್ತಾಗಿದೆ. ಡಿಲೇ ಮಾಡಬೇಡಿ. ಮೇಯ್ನಾಗಿ ನಮ್ಮ ಮಮ್ಮಿ ಫ್ರೆಂಡ್ಸಿಗೆ ಹೇಳ್ತಿರೋದು. ಸೊ ಇವರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಬರೋದಕ್ಕೆ. ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬನ್ನಿ. ನಾವೀಗ ಅಲ್ಲಿ ಕಾರ್ ಹತ್ರ ಅಲ್ಲಿ ಬೈಕ್ ನಿಲ್ಸ್ಕೊಂಡಿದ್ದೀವಿ. ಆ ಬೈಕೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಆಗ್ಬಿಟ್ಟಿದೆ. We have to enjoy this moment. ಹದವ ಹಾಡು ಹಾಡಲಿ ನಿಂಗೆಲ್ಲ ಹೇಳಲು, ತಂಪು ಗಾಳಿ ನೀ ನಿಂತುಕೊಳ್ಳೆ ಇಲ್ಲಿ, ನನ್ನದೊಂದು ಮಾತು ಕೇಳೆಯ. ನಾವು ಹೊನ್ನಮ್ಮನಹಳ್ಳ ಫಾಲ್ಸ್ ನೋಡಿಕೊಂಡು ಬಾಬಾ ಬುಡಂಗಿರಿ ಹೋಗಿ ಆನ್ ದ ವೇ ಮಾಣಿಕ್ಯಧಾರ ನೋಡಿಕೊಂಡು, ಮಾಣಿಕ್ಯಧಾರ ವ್ಯೂ ಪಾಯಿಂಟ್ ಅದು ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಚಳಿಗೆ ಬಿಸಿ ಬಿಸಿ ನಾನು ಜೋಳ ತಿಂದೆ, ಇವರು ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದಾರೆ. ನೀನು ಮಾತ್ರ ಬ್ರೆಡ್ ಆಮ್ಲೆಟ್ ತಿನ್ನೋ, ನಮಗೆ ಮಾತ್ರ ಏನಿಲ್ಲ. ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ನಾವು ಮೇಲಿಂದ ಬರ್ತಾ ಫುಲ್ಲು ಮಳೆ ಬಂತು. ನಾವು ಮಳೆಯಲ್ಲೆಲ್ಲ ಆಟ ಆಡಿಕೊಂಡು ಫುಲ್ ಮಳೆಯಲ್ಲೆಲ್ಲ ನೆಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ವೆದರ್ನ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.